ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ಕಿತ್ತಾಟ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಗೌರಿಬಿದನೂರು ವಾಟದಹೊಸಹಳ್ಳಿ ಕೆರೆಯ ನೀರನ್ನು ನಗರಕ್ಕೆ ತೆಗೆದುಕೊಳ್ಳುವ ಕಾಮಗಾರಿಯನ್ನು ನಗರದ ವ್ಯಾಪ್ತಿಯಲ್ಲಿ ಪೈಪ್ಲೈನ್ ಕಾಮಗಾರಿಯನ್ನು ಪ್ರಾರಂಭ ಮಾಡಿರುವುದರ ವಿರುದ್ಧವಾಗಿ ಬೈಚಾಪುರ ಕ್ರಾಸ್ ಬಳಿ ಪತ್ರಿಕಾಗೋಷ್ಠಿ. ಮಾಲೂರು ತಾಲೂಕಿನ ಅಗಲಕೋಟೆಯಲ್ಲಿ ಅಕ್ರಮ ಜಮೀನು ಪರಭಾರ ವಿಚಾರ. ಮಾಜಿ ಸಚಿವ ಬಿಜೆಪಿ ನಾಯಕ ಸುರೇಶ್ ಕುಮಾರ್ ಕೋಲಾರ ಜಿಲ್ಲಾಧಿಕಾರಿಯನ್ನು ಭೇಟಿ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ಕಿತ್ತಾಟ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗ ವ್ಯಾಪ್ತಿಯ ಮಾದಪ್ಪನಹಳ್ಳಿ ಗ್ರಾಮದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾದ ಕೇಂದ್ರ ಸಚಿವ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ದೇವರ ದರ್ಶನ ಪಡೆದು ಬಳಿಕ ಮಾತನಾಡಿದ ಅವರು, ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ಕಿತ್ತಾಟ ನಡೆಯುತ್ತಿದೆ. ಒಬ್ಬರು ನಾನೇ 5 ವರ್ಷ ಸಿಎಂ ಎನ್ನುತ್ತಾರೆ, ಮತ್ತೊಬ್ಬರು ನನಗೆ 2.5 ವರ್ಷ ನಿಗದಿಯಾಗಿತ್ತು ಎನ್ನುತ್ತಾರೆ. ಪ್ರತಿನಿಧಿ ಇದನ್ನು ಬಿಟ್ಟರೆ ರಾಜ್ಯದಲ್ಲಿ ಯಾವ ಸಮಸ್ಯೆ ಇದೆ ಎಂದು ಗಮನ ಹರಿಸುತ್ತಿಲ್ಲ. ಇತ್ತೀಚೆಗೆ ಅಲ್ಲಲ್ಲಿ ಆಲಿಕಲ್ಲು ಮಳೆ ಬಿದ್ದು ಹಲವಾರು ಭಾಗದಲ್ಲಿ ಬಾಳೆ, ದ್ರಾಕ್ಷಿ, ದಾಳಿಂಬೆ ಬೆಳೆ ನಾಶವಾದರೂ ಸಹ ಯಾವುದರ ಬಗ್ಗೆಯೂ ಸಹ ಗಮನ ಹರಿಸುತ್ತಿಲ್ಲ. ರಾಜ್ಯದಲ್ಲಿ ಅಪರಾಧ ಮತ್ತು ದೌರ್ಜನ್ಯ ಪ್ರಕರಣಗಳು ಹೆಚ್ಚುತ್ತಿದ್ದರೂ ಯಾವುದೇ ಕ್ರಮ ಇಲ್ಲದಂತಾಗಿದೆ. 5ನೇ ಬಾರಿ ಭಗವಂತ ನನ್ನನ್ನು ಉಳಿಸಿದ್ದಾನೆ. ನನಗೆ ಬೇರೆ ಯಾವುದೇ ವ್ಯಾಮೋಹವಿಲ್ಲ. ನಿಮ್ಮ ಆಶೀರ್ವಾದ ಇದ್ರೆ ಗ್ರಾಮೀಣ ಭಾಗದ ಜನರ ಬದುಕನ್ನು ಸರಿಪಡಿಸಬೇಕೆಂಬುದೇ ನನ್ನ ಗುರಿಯಾಗಿದೆ. ಆರ್ಥಿಕತೆಯಲ್ಲಿ ನಮ್ಮ ದೇಶ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ವಿಶ್ವಕ್ಕೆ 3ನೇ ಸ್ಥಾನದಲ್ಲಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಕೇಂದ್ರ ಸಚಿವನಾಗಿದ್ದೇನೆ. ಉದ್ಯೋಗ ಸಹಕಾರ ಕೇಳಿಕೊಂಡು ಪ್ರತಿನಿತ್ಯ ನನ್ನನ್ನು ನೋಡಲು 100 ಮಂದಿ ಬರ್ತಾರೆ. ನನಗೆ ನರೇಂದ್ರ ಮೋದಿ ಅವರು ದೊಡ್ಡ ಜವಾಬ್ದಾರಿ ನೀಡಿದ್ದಾರೆ. ಪ್ರತಿ ರಾಜ್ಯಕ್ಕೂ ಭೇಟಿ ನೀಡಿದ್ದೇನೆ. ಬಡತನ ಎಂಬುದು ಇನ್ನೂ ನಿವಾರಣೆ ಆಗಿಲ್ಲ. ಒಂದು ಕಡೆ ಶ್ರೀಮಂತ ವರ್ಗ ಇದ್ರೆ, ಮತ್ತೊಂದು ಕಡೆ ಬಡವರ್ಗ ಇದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಬಡತನ ನಿವಾರಣೆ ಆಗಿಲ್ಲ ಎಂಬ ಜಿಗುಪ್ಸೆ ಆಗ್ತದೆ. ಆಕಸ್ಮಿಕವಾಗಿ ರಾಜಕೀಯಕ್ಕೆ ಬಂದಿದ್ದೇನೆ. 5 ಬಾರಿ ನನಗೆ ದೇವರು ಮರುಜನ್ಮ ನೀಡಿದ್ದಾನೆ ನಿಮ್ಗಳ ಸೇವೆ ಮಾಡಲಿಕ್ಕೆ. ಚುನಾವಣಾ ಆಯೋಗದವರು ಸುಪ್ರೀಂ ಕೋರ್ಟ್ ಮುಂದೆ ಚುನಾವಣೆಯನ್ನು ಮುಂದೂಡುವಂತೆ ಮನವಿ ಸಲ್ಲಿಸಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಈಗಾಗಲೇ 5-10 ವರ್ಷ ಕಳೆದು ಹೋಗಿದೆ. ಚುನಾವಣೆ ನಡೆಸಲು ಹಣವಿಲ್ಲದ ಕಾರಣ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಮುಂದೂಡಲಾಗಿದೆ. ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ಗೆ ಸೆಪ್ಟೆಂಬರ್ ತಿಂಗಳವರೆಗೆ ಚುನಾವಣೆಗಳನ್ನು ಮುಂದೂಡುವಂತೆ ಅಫಿಡವಿಟ್ ಸಲ್ಲಿಸಿದೆ. ಕಾರಣ ರಾಜ್ಯದಲ್ಲಿ ಚುನಾವಣೆ ನಡೆಸಲು ಹಣವಿಲ್ಲದಂತಾಗಿದೆ. ಇತ್ತೀಚೆಗೆ ಸಂತೆ ಮಾವತ್ತೂರು ಗ್ರಾಮದಲ್ಲಿ ನಡೆದ ಚುನಾವಣೆ ಅಕ್ರಮದ ಬಗ್ಗೆ ಇದುವರೆಗೂ ಯಾವುದೇ ಕ್ರಮವಿಲ್ಲ. ನೀವು ಅಣ್ಣ ತಮ್ಮಂದಿರು ಒಂದಾಗಿದ್ರೆ ಈ ಕೆಟ್ಟ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನೀವು ಬುದ್ಧಿವಂತರಾಗಿ ಒಳ್ಳೆಯವರನ್ನ ಆಯ್ಕೆ ಮಾಡಿ. ಡಿ ನಾಗರಾಜಯ್ಯ ಯಾವತ್ತು ಹೇಗಿದ್ರು ಇವತ್ತು ಹಾಗೇ ಇದ್ದಾರೆ. ಯಾವುದೇ ಬದಲಾವಣೆ ಇಲ್ಲ. ನೀವು ಒಗ್ಗಟ್ಟಾಗಿದ್ದಿದ್ರೆ ನಿಮ್ಮ ಕುಟುಂಬನ ಯಾರು ಟಚ್ ಮಾಡೋಕೆ ಆಗ್ತಾ ಇರಲಿಲ್ಲ ಎಂದು ಡಿ ನಾಗರಾಜಯ್ಯ ಹಾಗೂ ಡಿ ಕೃಷ್ಣಕುಮಾರ್ ಸಹೋದರರನ್ನು ಒಟ್ಟಾಗಿ ಕೆಲಸ ಮಾಡಿ ಎಂದರು. ಇದೇ ವೇಳೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದ ಡಾ ಸಿ.ಎನ್. ಮಂಜುನಾಥ್, ಶಾಸಕ ಮುನಿರತ್ನ, ಮಾಜಿ ಸಚಿವ ಡಿ ನಾಗರಾಜಯ್ಯ, ಬಿಜೆಪಿ ಮುಖಂಡ ಡಿ ಕೃಷ್ಣಕುಮಾರ್ ಸೇರಿದಂತೆ ಸ್ಥಳೀಯರು ಉಪಸ್ಥಿತರಿದ್ದರು. ನಾನು ಹಲವಾರು ಪ್ರಕರಣಗಳನ್ನು ಮುಂದೆ ಇಡಬಲ್ಲೆ. ಇವತ್ತು ದೇಶ ವಿಶ್ವಕ್ಕೆ 3ನೇ ಸ್ಥಾನಕ್ಕೆ ಬಂದಿದ್ದೇವೆ ಆರ್ಥಿಕವಾಗಿ. ಕೇಂದ್ರದಲ್ಲಿ ಇವತ್ತು ನಾವೇನು ಚರ್ಚೆ ಮಾಡ್ತೇವೆ, ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಇವತ್ತು ದೇಶ ಪ್ರಗತಿಯನ್ನು ಕಾಣ್ತಾ ಇದೆ. ದೇಶ ಇವತ್ತು ಅಮೇರಿಕ, ಚೈನಾ ಬಿಟ್ಟರೆ ಮುಂದಿನ ಒಂದು ಸ್ಥಾನದಲ್ಲಿ ನಾವಿದ್ದೇವೆ. ಇಂಡಿಯಾ ದೇಶ ಅದು GDP ಗ್ರೋತ್ನಲ್ಲಿ ನಾವು ಹೇಳ್ತೀವಿ. ದೊಡ್ಡ ದೊಡ್ಡ ಆರ್ಥಿಕ ತಜ್ಞರುಗಳು ಹೇಳ್ತಕ್ಕಂಥದ್ದು ಇವತ್ತು ನಮ್ಮ ದೇಶ ಯಾವ ಮಟ್ಟದಲ್ಲಿದ್ದೇವೆ, ಆರ್ಥಿಕವಾಗಿ ಸದೃಢವಾಗಿ ಯಾಕೆ ಬೆಳೀತಾ ಇದ್ದೇವೆ ಅಂತ ಹೇಳ್ತಾರೆ. ನಾನು ಈ ಕೇಂದ್ರದಲ್ಲಿ ನಿಮ್ಮಂಥ ಹಿರಿಯರ, ನನ್ನ ತಾಯಂದಿರ ಶುಭ ಹಾರೈಕೆ, ಆಶೀರ್ವಾದ. ಕೇಂದ್ರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ನನಗೂ ದೊರಕಿತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ. 2 ಇಲಾಖೆಗಳನ್ನು ನಡೆಸ್ತಾ ಇದ್ದೇನೆ. ಅದರ ಜೊತೆಗೆ ಹಲವಾರು ರೀತಿಯ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು, ಬಂದು ಭೇಟಿ ಮಾಡ್ತಕ್ಕಂಥ ಜನ ದೆಹಲಿಯಲ್ಲಿ ಅವ್ರು ಯಾರು ಬರ್ತಾರೆ ಅವರೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರುಗಳೇ. ನಾನು ಬೆಂಗಳೂರಿಗೆ ಬಂದಾಗ ನನ್ನ ಹತ್ರ ಮನೆಗೆ ಬರ್ತಕ್ಕಂಥವ್ರು ಆ ಶ್ರೀಮಂತರು ನಾನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮುಂದೆ ಬರ್ತಕ್ಕಂಥ ಈ ನಾಡಿನ ಜನತೆ ಒಂದು ಉದ್ಯೋಗ ಕೇಳ್ಕೊಂಬರ್ತಾರೆ, ಇನ್ನೊಂದು ಕುಟುಂಬದಲ್ಲಿ ಹಲವಾರು ರೀತಿ ಸಮಸ್ಯೆಗಳು, ಸಣ್ಣ ಸಣ್ಣ ಮಕ್ಕಳನ್ನ ಎತ್ಕೊಂಡ್ಬರ್ತಾರೆ. 2 ದಿನದ ಒಂದು ಜೀವನಕ್ಕೆ ಇವತ್ತು ಬದುಕಲಿಕ್ಕೆ ಸಾಧ್ಯ ಇದೆ.
ಬರ್ತಕ್ಕಂಥ ಒಂದು ಜನಗಳನ್ನ ಇಲ್ಲಿ ನೋಡ್ತೀವಿ ಬಂದಾಗ ಮನೆಗೆ ಪ್ರತಿನಿತ್ಯ ಒಂದಾಯ್ತು, ಇಲ್ಲ ಯಾವುದೋ ಒಂದು ಸಣ್ಣ ಪುಟ್ಟ ಜಮೀನು ವಿಷಯಕ್ಕೋ ಇಲ್ಲ ಯಾವುದೋ ಒಂದು ಸಂಬಂಧಗಳು ಇದ್ಲೋ ಇವತ್ತು ನಡೀತಾ ಇರತಕ್ಕಂಥ ಘಟನೆಗಳನ್ನು ನೋಡ್ಬಿಟ್ಟು ಮೊನ್ನೆ ಯಾವುದೋ ಒಂದು ರಾಯಚೂರು ಕಡೆನೋ ಯಾದಗಿರಿ ಕಡೆನೋ ಒಂದು ಹೆಣ್ಣು ಮಗಳು ಸೀರೆ ಬಗ್ಗೆ ಒಂದು ನೈಟಿ ಹಾಕಿದ್ದಾಳೆ ಅಂತೇಳಿ ಆ ಮದುವೆ ಆದಂಥ ಗಂಡ ಬೆಂಕಿ ಇಡ್ತಾನೆ ಇದ್ರೆ ಇದೊಂದು ಸಮಾಜ ಅಂತ ಕರೀತೀರ. ಇವತ್ತು ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡತಕ್ಕಂಥದ್ದು, ಬಹುಶಃ ಈ ರಾಜ್ಯದಲ್ಲಿ ಮುಂದೆ ನಿಮ್ಮಂಥವ್ರ ಆಶೀರ್ವಾದದಲ್ಲಿ ಇವತ್ತೇನು ಕೆಟ್ಟ ವಾತಾವರಣ ಕಾಣ್ತಾ ಇದ್ದೇವೆ ಸರಿಪಡಿಸ್ತಕ್ಕಂಥದ್ದು ಒಂದು ಸರ್ಕಾರ ನಿಮ್ಮಿಂದ ಇವತ್ತು ಬರುತ್ತೆ ಅನ್ನೋದು ವಿಶ್ವಾಸ ಇಟ್ಕೊಂಡಿದ್ದೇನೆ. ಬಹುಶಃ ಭಗವಂತ ನನಗೆ 5ನೇ ಬಾರಿ ಪುನರ್ಜನ್ಮ ಕೊಟ್ಟಿರ್ತಕ್ಕಂಥದ್ದು ಇದೆಲ್ಲವನ್ನ ನಾನೇನು ನೋಡ್ತಾ ಇದ್ದೇನೆ. ಸರಿ ಆದರೂ ನನಗೆ ಈ ಜನ್ಮ ಉಳಿಸೋನೋ ಏನೋ ಗೊತ್ತಿಲ್ಲ ಅನ್ನೋದು. ಏಕೆಂದರೆ ನನಗೆ ಬೇರೆ ಯಾವುದೇ ವ್ಯಾಮೋಹಗಳಿಲ್ಲ. ಇವತ್ತು ನನಗಿರ್ತಕ್ಕಂಥದ್ದು ನಮ್ಮನ್ನು ಬೆಳೆಸಿರ್ತಕ್ಕಂಥ ನಮ್ಮ ಹಳ್ಳಿಯ ಜನ ಬಡವರು, ಅವ್ರ ಬದುಕನ್ನು ಸರಿಪಡಿಸಬೇಕು ಅನ್ನೋ ಒಂದು ಕೊನೆ ಆಸೆ ಇಟ್ಕೊಂಡಿರ್ತಕ್ಕಂಥದ್ದು ನನ್ನ ಜೀವನದ ಕೊನೆಯ ಒಂದು ಗುರಿ ಇಟ್ಕೊಂಡಿದ್ದೇನೆ. ಶ್ರೀನಿವಾಸಪುರ ಪಟ್ಟಣದ ರಾಮಪ್ಪ ಬಡಾವಣೆ ಹಾಗೂ ಗುಡಿಯಪ್ಪ ಬಡಾವಣೆಗಳು ರಸ್ತೆಗಳು, ಚರಂಡಿಗಳು, ಕುಡಿಯುವ ನೀರಿನ ಪೈಪ್ಲೈನ್ಗಳು ಮತ್ತು ವಿದ್ಯುತ್ ಕಂಬಗಳು ನಿರ್ವಹಣೆ ಕೆಲಸವು ಪುರಸಭೆಯ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಈ ಬಡಾವಣೆಗಳಲ್ಲಿ ನಿವೇಶನದಾರರು ಪುರಸಭೆಯಿಂದ ಪರವಾನಗಿ ಪಡೆಯದೆ ಮನೆಗಳ ನಿರ್ಮಾಣ ಮಾಡುತ್ತಿದ್ದು, ಇಕ್ಕೆಲಗಳಲ್ಲಿ ಚರಂಡಿಗಳು ಇರೋದಿಲ್ಲ. ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡು ಅಕ್ಕಪಕ್ಕ ಮನೆಗಳಿಗೆ ಗಾಳಿ ಬೆಳಕು ಬರದಂತೆ ಮನೆಗಳು ನಿರ್ಮಾಣ ಮಾಡುತ್ತಿದ್ದಾರೆ. ಈಗ ಜಿಲ್ಲಾ ಉಪವಿಭಾಗಾಧಿಕಾರಿಗಳು ಮತ್ತು ದಂಡಾಧಿಕಾರಿಗಳು, ತಾಲೂಕು ತಹಶೀಲ್ದಾರ್ ಅವರ ಆಡಳಿತ, ಆದರೆ ಪುರಸಭೆ ಅಧಿಕಾರಿಗಳು ಯಾವ ರೀತಿ ಕರ್ತವ್ಯ ನಿರ್ವಹಿಸುತ್ತಿರುವ ಬಗ್ಗೆ ಇದುವರೆಗೂ ತಪಾಸಣೆ ಮಾಡಿರುವುದಿಲ್ಲ. ಈ ವಿಷಯಗಳು ಅಧಿಕಾರಿಗಳ ಗಮನಕ್ಕೆ ತರಬಯಸುತ್ತಿವೆ. ಗೌರಿಬಿದನೂರು ವಾಟದ ಹೊಸಹಳ್ಳಿ ಕೆರೆಯ ನೀರನ್ನು ಕುಡಿಯುವ ನೀರನ್ನು ನಗರಕ್ಕೆ ತೆಗೆದುಕೊಳ್ಳುವ ಕಾಮಗಾರಿಯನ್ನು ನಗರದ ವ್ಯಾಪ್ತಿಯಲ್ಲಿ ಪೈಪ್ಲೈನ್ ಕಾಮಗಾರಿಯನ್ನು ಪ್ರಾರಂಭ ಮಾಡಿರುವುದರ ವಿರುದ್ಧವಾಗಿ ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರರು ಮತ್ತು ವಿವಿಧ ಸಂಘಟನೆಗಳ ಮುಖಂಡರಿಂದ ಬೈಚಾಪುರ ಕ್ರಾಸ್ ಬಳಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮುಖಂಡರಾದ ಮಧು ಸೂರ್ಯನಾರಾಯಣ ರೆಡ್ಡಿ ಮಾತನಾಡಿ, ನಗರಗೆರೆ ಹೋಬಳಿಯವರಿಗೆ ಅನ್ಯಾಯವಾಗುತ್ತದೆಂದು ಸುಮಾರು 69 ದಿನಗಳ ಕಾಲ ತಾಲೂಕು ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮಾಡುವ ಸಮಯದಲ್ಲಿ ಎತ್ತಿನಹೊಳೆ ಪೈಪ್ಲೈನ್ ಕಾಮಗಾರಿ ಮಾಡಿ ಕೆರೆಗೆ ನೀರು ಬಿಟ್ಟು ನಂತರ ಕೆರೆಯ ನೀರನ್ನು ನಗರಕ್ಕೆ ತೆಗೆದುಕೊಂಡು ಹೋಗುವುದಾಗಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿ ವರ್ಗದವರು ಆಶ್ವಾಸನೆ ನೀಡಿದರು. ಆದರೆ ಈಗ ಏಕಾಏಕಿ ನಗರ ವ್ಯಾಪ್ತಿಯಲ್ಲಿ ಪೈಪ್ಲೈನ್ ಪ್ರಾರಂಭ ಮಾಡ್ತಿದ್ದೀರಾ, ಮುಂದಿನ ದಿನಗಳಲ್ಲಿ ಬೈಚಾಪುರ ಕ್ರಾಸ್ನಿಂದ ಕಾಮಗಾರಿ ಮಾಡಲು ನಾವು ಬಿಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಿಟರ್ನ್ ನಿಮ್ಮ ಹತ್ರ ಬರ್ತೀವಿ. ಈ ವಿಚಾರವಾಗಿ ಯಾರು ನಮ್ಮ ಡಿ.ಸಿ ಸಾಹೇಬ್ರಿದ್ದಂಥ ರವೀಂದ್ರ ಸರ್ ಅವ್ರನ್ನ ನಾವು 2-3 ಸಲ ಪ್ರಶ್ನೆ ಮಾಡಿದ್ವಿ. ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ. ಅವ್ರಿನ್ನ ಯಾವುದೇ ಒಂದು ಮಾಹಿತಿ ನಮಗೆ ಕೊಟ್ಟಿಲ್ಲ. ಕೊಟ್ಟ ಮೇಲೆ ನಾವು ನಿಮ್ಮ ಜೊತೆ ಸಂಪರ್ಕ ಮಾಡ್ತೀವಿ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಗೆ ತಿಳಿಸಿದ್ರಣ. ನಾವು ಕಾಯ್ತಾ ಇದ್ವಿ. ನಾವೇನು ತಿಳ್ಕೊಂಡಿದ್ವಿ, ಇವರು ಆ ಬೇಡಿಕೆಗಳು ಈಡೇರಿಸಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅಂತ ತಿಳ್ಕೊಂಡು ನಾವು ಆ ಜಿಲ್ಲಾಧಿಕಾರಿಗಳು ಇದ್ದಾಗ ನಮಗೆ ಮಾಹಿತಿ ಕೊಡ್ತಾರೆ ಅಂದ್ಕೊಂಡ್ವಿ. ಜಿಲ್ಲಾಧಿಕಾರಿಗಳು ಹೋದ್ರು, ಕಾಮಗಾರಿನೂ ಶುರುವಾಯಿತು. ಇವಾಗ ನಮ್ಮ ಪ್ರತಿಭಟನೆಯೂ ಶುರುವಾಯಿತು. ಅಣ್ಣ, ನಾವು ಆವತ್ತಿಂದ ನಾವು ತಿಳಿಸ್ತಾನೆ ಇದ್ದೀವಿ. 2 ವರ್ಷದಿಂದ ನಾವು ಹೇಳ್ತಾ ಇರೋದು ಒಂದೇ,
ಶಾಸಕರು ಬಂದು ಕುತ್ಕೊಂಡು ಹಿಂಗಲ್ಲ ಹಿಂಗಂತ ಮಾತಾಡಿ ನಮ್ಮ ಹರ್ಷವರ್ಧನ್ ರೆಡ್ಡಿ ಅವರು ಹೇಳ್ದಂಗೆ ಸರ್ಕಾರದ ಮಟ್ಟದಲ್ಲಿ ಗೆಜೆಟ್ ನೋಟಿಫಿಕೇಶನ್ ಮಾಡಿಕೊಟ್ರೆ ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ. ನಾವು ಪ್ರತಿಷ್ಠೆಗೆ ತಗೊಳ್ಳೋಂಥ ವಿಚಾರ ಅಲ್ಲ ಅಣ್ಣ, ಅವ್ರು ತಗೊಂಡಿದ್ದಾರೆ, ನಾವು ಇವತ್ತು ರೆಡಿ ಇದ್ದೀವಿ. ನಾವು ಈ ಕೆಲಸ ಸ್ಟಾಪ್ ಮಾಡಿ ನಮ್ಗೆ ಏನು ಬೇಡಿಕೆಗಳಿದೆ ಈಡೇರಿಸಿ ಸ್ಟಾರ್ಟ್ ಮಾಡಿಕೊಂಡ್ರೆ ನಮ್ಗೆ ಯಾವುದೋ ಅಭ್ಯಂತರ ಇಲ್ಲ. ನಮ್ಮ ಬೇಡಿಕೆಗಳಾದ ವಾಟದ ಹೊಸಹಳ್ಳಿ ಕೆರೆಗೆ ಎತ್ತಿನಹೊಳೆ ನೀರನ್ನು ಹರಿಸಿ ಸರ್ಕಾರದಿಂದ ಗೆಜೆಟ್ ಮಂಡಿಸಿ ನಮ್ಮ ಕೆರೆಯ ಊಳು ಮತ್ತು ತುಮುಗಳನ್ನು ಬಲಪಡಿಸಿ ತದನಂತರ ನಮ್ಮ ಕೆರೆಯಿಂದ ನೀರು ತೆಗೆದುಕೊಂಡು ಹೋಗಲು ನಮಗೆ ಯಾವುದೇ ಅಭ್ಯಂತರ ಇಲ್ಲ. ಆದರೆ ನಾವು ಸುಮಾರು ಬಾರಿ ಹೋರಾಟಗಳನ್ನು ಮಾಡಿದ್ರೂ ಸಹ ಶಾಸಕರು ನಮ್ಮ ಪ್ರತಿಭಟನೆ ಕಡೆ ಅವರು ಮೂಸಿ ಕೂಡ ನೋಡಿಲ್ಲ. ಇದನ್ನ ನೋಡಿದ್ರೆ ಅರ್ಥ ಆಗುತ್ತೆ ಶಾಸಕರ ಮನಸ್ಥಿತಿ ಯಾವ ಮಟ್ಟದಲ್ಲಿದೆ, ಯಾಕೆ ರೈತರ ಬಗ್ಗೆ ಈ ತರ ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಗೌರಿಬಿದನೂರಿನ ಜನತೆ ಆದಂಥ ನಾವು ಗೌರಿಬಿದನೂರು ನಗರಕ್ಕೊಂದು ನ್ಯಾಯ, ನಗರಗೆರೆ ಹೋಬಳಿಯವ್ರಿಗೊಂದು ನ್ಯಾಯ ಮಾಡ್ತಾರೆ. ಇದು ತುಂಬ ಖಂಡನೀಯವಾದ ಒಂದು ವಿಚಾರ. ಅವರು ತುಂಬ ಪ್ರಜ್ಞಾವಂತರಿದ್ದಾರೆ, ಸಾಮಾನ್ಯ ಜನರನ್ನ ಅರ್ಥ ಮಾಡ್ಕೊಂತಾರೆ ಅಂತ ಅನ್ಕೊಂಡಿದ್ದೀವಿ. ರೈತರಿಗೆ ನೀರಿಲ್ಲ ಅಂದರೆ ಏನು ಅನ್ನೋದು ಗೊತ್ತು, ಶಾಸಕರಿಗೆ ನೀರು ಇಲ್ಲದೇ ಇದ್ದರೆ ಬಿಸ್ನೆಸ್ ಹೆಂಗಾಗುತ್ತೆ ಅನ್ನೋದು ಗೊತ್ತು. ಬಹುಶಃ ನೀರಿದ್ರೆ ರೈತರು ಯಾವ ಥರ ಸಮಸ್ಯೆ ಇಲ್ಲದೇ ಇದ್ರೆ ಅನ್ನೋದು ನಮಗೆ ಗೊತ್ತು. ಕುಡಿಯೋ ನೀರಿಂದ ಹಿಡಿದು ಜಾನುವಾರುಗಳಾಗಲಿ ರೈತರಿಗಾಗಲಿ ಬೇಸಾಯಕ್ಕಾಗಲಿ ನಾವು ತಂದಲ್ಲಿ ಬೆಳೆದಿಲ್ಲ ಹಾಕಿದ್ರೇ ನಗರದ ಮಂದಿ ಆಗಲಿ ಸಿಟಿಯವರಾಗಲಿ ಊಟ ಮಾಡಿ ಇವತ್ತು ನೆಮ್ಮದಿಯಿಂದ ಇರೋದು. ಕುಡಿಯೋಕ್ಕೆ ನೀರು ಕೊಡಬೇಡ ಅಂತ ನಮ್ಮ ಹೋಬಳಿಯವರು ಯಾರೂ ಹೇಳಿಲ್ಲ. ಅನ್ಯತಾ ಭಾವಿಸ್ಬಿಟ್ಟು ನೀವು ವೇದಿಕೆಗಳಲ್ಲಿ ನಗರಗೆರೆಯವರು ರಾಜಕೀಯ ಮಾಡ್ತಾ ಇದ್ದಾರೆ, ನೀರಿಗೆ ಬೇಕಂತಲೇ ಉದ್ದೇಶಪೂರ್ವಕವಾಗಿ ದುರುದ್ದೇಶದಿಂದ ಮಾತಾಡ್ತಾ ಇದ್ದಾರೆ ಅನ್ನೋ ಇಂಥ ಹೇಳಿಕೆಗಳನ್ನ ನೀವು ಇಲ್ಲಿಗೆ ನಿಲ್ಲಿಸ್ಬಿಟ್ಟು ಅವರು ಕೇವಲ ಪತ್ರಿಕಾಗೋಷ್ಠಿಗಳಲ್ಲಿ ಮಾತ್ರ ಎತ್ತಿನಹೊಳೆ ಪೈಪ್ಲೈನ್ ಕಾಮಗಾರಿ ಮಾಡಿದ ನಂತರವೇ ನಗರಕ್ಕೆ ನೀರು ತೆಗೆದುಕೊಂಡು ಹೋಗುವ ಕಾಮಗಾರಿಯನ್ನು ಪ್ರಾರಂಭಿಸುತ್ತೇನೆ ಎಂದು ತುಂಬಾ ಕಡೆ ಪತ್ರಿಕಾಗೋಷ್ಠಿಗೆ ಸಂದರ್ಶನ ನೀಡಿರುತ್ತಾರೆ. ಈಗ ಅವರು ಮತ್ತೆ ಮಾತು ತಪ್ಪಿ ಯಾವುದೇ ನೀರು ತರದೆ ನಗರ ಭಾಗದಲ್ಲಿ ಪೈಪ್ಲೈನ್ ಪ್ರಾರಂಭ ಮಾಡ್ತಿದ್ದಾರೆ. ಇದು ನಮ್ಮ ನಗರಗೆರೆ ಹೋಬಳಿ ಜನತೆಗೆ ಅನ್ಯಾಯ ಮಾಡ್ತಿದ್ದಾರೆ. ಆದುದರಿಂದ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಹೇಳಿದರು. ಇಲ್ಲ ಅಂದ್ರೆ ಏನೀಗ ಬೈಚಾಪುರ ಕ್ರಾಸಲ್ಲಿ ಕಾಮಗಾರಿ ನಡೀತಾ ಇದೆ, ಇಲ್ಲೇನು ನಾವು ಪ್ರತಿಭಟನೆ ಅಂದರೆ ತಾಲೂಕು ಕಚೇರಿ ಮುಂದೆ 69 ದಿವಸ ಸುಮ್ಮನೆ ಕೂತು ಹೊರಟೋದ್ರು ಅನ್ನೋಂತಹ ಒಂದು ತಲೆಯಲ್ಲಿರುವಂಥ ತೆಗೀರಿ. ನಾವಿಲ್ಲಿ ಏನು ಪೈಪ್ಲೈನ್ ನಡೀತಾ ಇರುತ್ತೆ ಆ ಪೈಪ್ಲೈನನ್ನು ನಿಲ್ಲಿಸ್ತೀವಿ. ಪೈಪ್ಗಳನ್ನ ಹೊಡೆಯೋ ಕೂಡ ನಾವು ಹಿಂಜರಿಕೆ ಆಗಲ್ಲ. ಕೆಲಸ ನಡೆದ್ರೆ ಏನು JCBಗಳಿರ್ಬೋದು ಏನೇ ಇರ್ಬೋದು ಅವುಗಳೆಲ್ಲ ಧ್ವಂಸ ಮಾಡೋ ಕೂಡ ನಾವು ರೈತರು ಹಿಂದೇಟಾಗಲ್ಲ ಅನ್ನುವಂತಹ ಮಾಹಿತಿಯನ್ನು ಆಡಳಿತ ವರ್ಗಕ್ಕೆ ಈ ದಿನ ನಾವು ಕೊಡ್ತಾ ಇದ್ದೀವಿ. ಹಾಗೆಯೇ ಏನು ಅಮೃತ್ 2 ಯೋಜನೆಯ DPR ಈ ದಿನಕ್ಕೆ ನಮಗೆ DPR ಕೇಳಿ 1 ವರ್ಷ ಆಯಿತು. DPR ಕೊಡೋಕ್ಕೆ ಅಧಿಕಾರ ವರ್ಗದಿಂದ ಆಗಿಲ್ಲ. DPR ಅಲ್ಲಿ ಏನಿದೆ ಅನ್ನೋದು ಕೂಡ ನಮಗೆ ಮಾಹಿತಿ ಇಲ್ಲ. ಈಗ ಅವೈಜ್ಞಾನಿಕವಾಗಿ ಏನು ಪೈಪ್ಲೈನ್ ಆಗ್ತಾ ಇದೆ, ರಸ್ತೆ ಪಕ್ಕದಲ್ಲಿ ಚರಂಡಿಯಲ್ಲೇ ಪೈಪ್ಲೈನ್ ಆಗ್ತಾ ಇದೆ. ಆ ಒಂದು ನಮ್ಮ ವಿರೋಧದ ಪಕ್ಕ ಇಟ್ಟರೆ ಆ ಪೈಪ್ಲೈನ್ ಆಗ್ತಾ ಇರೋದು ಹೇಗೆ ಹಾಕಬೇಕು, ರಸ್ತೆಯಿಂದ ಎಷ್ಟು ದೂರದಲ್ಲಿ ಹಾಕಬೇಕು, ಅಕಸ್ಮಾತ್ ಅಮೃತ್ ಯೋಜನೆಯ ಒಂದು ಪೈಪ್ಲೈನ್ ಅನ್ನೋದು ಪ್ರಾಬ್ಲಮ್ ಆದರೆ ಅದನ್ನು ಸರ್ವಿಸ್ ಮಾಡೋದು ಹೆಂಗೆ? ನಾಳೆ ಬೆಳಿಗ್ಗೆ ಇದು 4 ಮೀಟರ್ ಒಂದು ರಸ್ತೆ ಆಗುತ್ತೆ, ಆಗ ಆ ಪೈಪ್ಲೈನನ್ನು ಏನು ಮಾಡ್ತಾರೆ? ಅದಕ್ಕೆ ಕೂಡ ಉತ್ತರ ಕೊಡಬೇಕು. ಹಾಗೆಯೇ ಈ ಮುಂದೆ ಹೋಗುವಂಥ ಪೈಪ್ಲೈನು ಉದುಗೋರು ಮಧ್ಯೆ ಏನು ತಾರ್ ರೋಡ್ ಮಧ್ಯದಲ್ಲಿ ಹಾಕ್ತೀವಿ ಹಾಕ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಇದೇ ಸಂದರ್ಭದಲ್ಲಿ AKRS ಸಂಘಟನೆ ಅಧ್ಯಕ್ಷ ರವಿಚಂದ್ರ ರೆಡ್ಡಿ, CPMI ಪದಾಧಿಕಾರಿ ಬಾಬು ರೆಡ್ಡಿ, ಕೋಡಿರ್ಲಪ್ಪ, ಕೆಂಪುರಂಗಯ್ಯ ಮುಂತಾದವರು ಉಪಸ್ಥಿತರಿದ್ದರು. ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಅಗಲಕೋಟೆ ಗ್ರಾಮದ ಬಳಿ ದಾನಿಗಳಿಂದ ಶಾಲೆಗಾಗಿ ಶಿಕ್ಷಣ ಇಲಾಖೆಗೆ ನೀಡಿರುವ ಜಮೀನಿಗೆ ಸಂಬಂಧಿಸಿದ ದಾಖಲೆಗಳು ಪಡೆದಿದ್ದು, ಶಿಕ್ಷಣ ಇಲಾಖೆಗೆ ಈ ಜಮೀನು ಉಳಿಸಲು ಕಾನೂನು ಹೋರಾಟ ನಡೆಸುವುದಾಗಿ ಮಾಜಿ ಶಾಸಕ KS ಮಂಜುನಾಥ್ ಗೌಡ ಹೇಳಿದರು. ನಗರದ ಬೆಂಗಳೂರು ಮಾಲೂರು ರಸ್ತೆಯ ಹಾರೋಹಳ್ಳಿ ಕ್ರಾಸ್ ಬಳಿ ಇರುವ ಖಾಸಗಿ ಪಾರ್ಟಿ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿ ಭಾಗವಹಿಸಿ ಮಾತನಾಡಿದರು. ತಾಲೂಕಿನ ಟೇಕಲ್ ಹೋಬಳಿಯ ಟೇಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಗಲಕೋಟೆ ಗ್ರಾಮದ ಜಮೀನಿಗೆ ಸಂಬಂಧಿಸಿದಂತೆ ಅಧಿವೇಶನದಲ್ಲಿ ಚರ್ಚೆಯಾಗಿತ್ತು. ಜಿಲ್ಲಾಡಳಿತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಸುಳ್ಳು ಮಾಹಿತಿ ನೀಡಿ ಅವರಿಂದ ಸುಳ್ಳು ಉತ್ತರವನ್ನು ಸದನದಲ್ಲಿ ಹೇಳಿಸಿದರು. 51 ಎಕರೆ ಜಮೀನು ಮಾಡಿದಾಗ ಅವರ ಹೆಸರಿನಲ್ಲಿ ದಾನ ಮಾಡಲು ನೋಂದಣಿ ಪತ್ರ, ಪಹಣಿ ನಮ್ಮ ಹೆಸರಿನಲ್ಲಿರಬೇಕು. ನೋಂದಣಿ ಮಾಡಿಸಿಕೊಂಡು ಪಹಣಿ ಯಾರ ಹೆಸರಿನಲ್ಲಿ ಇರ್ತದೋ, ಯಾರಿಗೆ ತೊಂದರೆ ಆಗ್ತದೆ ಅವರನ್ನು ನ್ಯಾಯಾಲಯಕ್ಕೆ ಹೋಗಬೇಕು. ಅವರ ಪರವಾಗಿ ಸದನದಲ್ಲಿ ವಕಾಲತ್ತು ವಹಿಸುವುದು ಎಷ್ಟು ಸರಿ? ಯಾರ ಹೆಸರಿನಲ್ಲಿ ಇರಲಿಲ್ಲ ಎಂದು ಹೇಳ್ತಾರೆ, ಅವರ ಹೆಸರು ಸೇರಿಸಿ ಪಹಣಿ
ಪಡೆದಿದ್ದಾರೆ. ಇನ್ನೋವೇಷನ್ ಆಕ್ಟ್ ಪ್ರಕಾರ ಸರ್ಕಾರ ಜಮೀನು ವಶಕ್ಕೆ ಪಡೆಯುತ್ತಾರೆ, ಮತ್ತೆ ಗ್ರಾಂಟ್ ಮಾಡ್ತಾರೆ. ಜಿಲ್ಲಾಧಿಕಾರಿಗಳ ಬಳಿ ಶ್ರೀನಿವಾಸ್ ಹೇಳಿಕೆ ನೀಡ್ತಾರೆ. ಸರ್ಕಾರಕ್ಕೆ ಜಮೀನು ಪಡೆದಿದ್ದೀರಿ, 51 ಎಕರೆ ಶಾಲೆಗೆ ಕೊಟ್ಟಿರೋದಾಗಿ ಹೇಳ್ತಾರೆ. ಹೇಳಿಕೆ ನಂತರ ನಮಗಾಗಿದೆ ಎಂದು ಸುಳ್ಳು ಹೇಳ್ತಾರೆ. ಅಧಿಕಾರಿಗಳಿಗೆ 50 ರಿಂದ 60 ಲಕ್ಷ ರೂಪಾಯಿಗಳನ್ನು ನೀಡಲು ಮುಂದಾಗಿದ್ದಾರೆ. ಮಾಸ್ತಿ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ನ್ಯಾಯಾಲಯದಲ್ಲಿ ದಾವೆ ಹೂಡುವುದಾಗಿ ಹೇಳಿದ ಅವರು 50 ಎಕರೆ ಜೊತೆಗೆ 60 ಎಕರೆ ಕಾಂಪೌಂಡ್ ಹಾಕಿಕೊಳ್ಳುವುದು, ಜಮೀನನ್ನು ಲಪಟಾಯಿಸುವುದು ಇವರ ಉದ್ದೇಶವಾಗಿದೆ. ಇವು ಅವರ ಬಳಿ ಈ ಖಾತೆ ಮಾಡಿಸಿಕೊಳ್ಳಲು ಹೊರಟಿದ್ದಾರೆ. ಅಗಲಕೋಟೆ ಬಳಿ 106 ಎಕರೆ ಜಮೀನು ಕಬಳಿಸಲು ಹುನ್ನಾರ ನಡೆಸಿದ್ದಾರೆ ಎಂಬುದು 1996ರಲ್ಲಿಯೇ ಪತ್ರಿಕೆಗಳಲ್ಲಿ ಸುದ್ದಿ ಪ್ರಚಾರವಾಗಿದೆ. 51 ಎಕರೆ ಜಮೀನು ಉಳಿಸಲು ಹೋರಾಟ ನಡೆಸುತ್ತೇವೆ, ಸುಮ್ಮನಿದ್ದೇವೆ ಸಂಸದ ಸುಧಾಕರ್ ಅವರ ಹೆಸರು ಎಳೆದು ತಂದಿದ್ದಾರೆ. ಅವರ ನಡತೆ ಬಗ್ಗೆ ಮಾತನಾಡಿದರೆ ಸುಮ್ಮನಿರೋದಿಲ್ಲ, ನಾವು ಕೈ ಬಿಟ್ಟರೆ 10 ರಿಂದ 15 ವರ್ಷಗಳಲ್ಲಿ ಜಮೀನು ಬೇರೆಯವರ ಪಾಲಾಗ್ತದೆ. ಅವರ ಕಾಂಗ್ರೆಸ್ ಪಕ್ಷದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರು ಬೇರೆ ರಾಜ್ಯಕ್ಕೆ ತೆರಳಿ ಚುನಾವಣೆಯಲ್ಲಿ ಸ್ಪರ್ಧಿಸಿರೋದಕ್ಕೆ ತಿರುಗೇಟು ನೀಡದ ಅವರು ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರಿನಿಂದ ಬಂದ ಗೌತಮ್ ಅವರನ್ನು ಸ್ಥಳೀಯರಲ್ಲ ಎಂದು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಿರಬಹುದೇ ಎಂದರು. ಪಬ್ಲಿಕ್ ಡಾಕ್ಯುಮೆಂಟ್ ಇವರೆಲ್ಲ ಇದನ್ನ ತಿದ್ದಕ್ಕೆ ಹೋಗಿಲ್ಲ, ಯಾರು ಕೇಳಲ್ಲ ಅಂತ ಬಿಟ್ಬಿಟ್ಟವ್ರೆ. ಕಡ್ತ ಎಲ್ಲ ಸಿಕ್ಕೋಗ್ಬಿಟ್ಟಿದೆ. ಆ ಜಾಗದಲ್ಲಿ ಸ್ಮಶಾನ ಇರೋದಕ್ಕೆ ನೀಲಗಿರಿ ತೋಪ್ ಮಾಡ್ಕೊಬಿಟ್ಟಾರೆ. ಅವತ್ತು ಊಣಿರೋದು ಜಮೀನು ಎಲ್ಲ ವಿತ್ ಪ್ರೂಫ್ ಕೊಡ್ತೀನಿ. ಆಮೇಲೆ ಎಲ್ಲ ಒಂದೊಂದು ನನ್ಗೆ ಯಾರೋ ಬಂದು ಕೇಳೋದೇ ಅಂದ್ರೆ ನಾನು ಕೂರಿಸಿದ್ರೆ ನಾನೇ ಕೋಲಾರಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತೀನಿ. ಇದ್ರ ಬಗ್ಗೆ ವಿಷಯ ನೀಟಾಗಿ ಕಲ್ಪಿಸುವಾಗ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ಮನವಿ ಮಾಡೋದಷ್ಟೇ, ಮಾಧ್ಯಮದಲ್ಲಿ ಇಂಥ ದರೋಡೆ ಆಗೋದಕ್ಕೆ ಬಿಡಬೇಡಿ. ಇದರಲ್ಲಿ ನನಗೆ ಪೊಲಿಟಿಕಲ್ ಮೈಲೇಜ್ ಬರಲ್ಲ. ಸುಮ್ಮನೆ ಇದ್ರೆ ಮೈಲೇಜ್ ಕಾಸು ಕೊಡ್ತಾರೆ, ಸುಮ್ಮನೆ ಇದ್ಬಿಟ್ರೆ ಅದಕ್ಕೂ ಹೇಳಿ ಕಳಿಸ್ತಾವ್ರೆ. ಎಷ್ಟು ಅಂತ ಕೇಳ್ಕೊಳ್ಳೋಣ ಅಂತಿದ್ದೀನಿ. ಸುಮ್ಮನೆ ಇರಕ್ಕೆ ಎಷ್ಟು ಸ್ವಲ್ಪ ಜಾಸ್ತಿ ಕೊಟ್ರೆ ಸುಮ್ಮನೆ ಆಗ್ಬಿಡೋದಂತ ಎಲೆಕ್ಷನ್ಗೆ ಖರ್ಚಿಗಾಗ್ತದೆ. ಆ ಮಟ್ಟಕ್ಕೆ ತಂದಿದ್ದವ್ರೆ. ಸುಮ್ಮನೆ ಇರಕ್ಕೆ, ಅದಕ್ಕೆ ಸುಮ್ಮನೆ ಇರಕ್ಕೆ ಕಳಿಸಿದ ತಗೊಂಡವ್ರೆ. ಇವಾಗಲೇ ಎಷ್ಟೇ ಮಾಡ್ತಾ ಇದ್ರೆ ಈ ಕಡೆ ತಲೆ ಹಾಕದೆ ಆ ಕಡೆ ಓಡಾಡೋದು, ಈ ಕಡೆ ಓಡಾಡೋದು ಬೇಡ, ಅಗಲಕೋಟೆ ಕಡೆ ಬರೋದು ಬೇಡ, ಹಿಂಗೆ ಬೆಂಗಳೂರು ಕಡೆ ಹೊಟ್ಬಿಡೋದು ನೆಕ್ಸ್ಟ್ ಕಡೆ. ಯಾವ ಮಟ್ಟಕ್ಕೆ ಬಂದಿದೆ ಮಾಧ್ಯಮ ಮಿತ್ರರೆ. ಇಲ್ಲಿ ಪಾಣಿಗಳು ಯಾರ ಊರಿಂದ ಬಂದ್ರೆ ಒಂದು ಪಾಣಿಯನ್ನ ತಗೊಂಡು ಹೋಗ್ತಾರೆ ಹಿರಿಯರು. ಏನ್ ಮಾಡ್ತಾರೆ ಹೇಳ್ರಿ, ಹೆಂಗಾಗ್ಲಿ ನಮ್ಮ ಹೆಸರು ಚೇಂಜ್ ಆಗ್ಬಿಟ್ಟತ್ತ. ಈಗ ಮಾಲೂರು ಬಂದ್ರೆ ಒಂದು ಪಾಣಿ ತಗೊಂಡು ಹೋಗ್ತಾರೆ. ಹುಡುಗರೆಲ್ಲ ದಿಶಾಂಕಲ್ ನೋಡ್ಕೊತಾರೆ, ಡೈಲಿ ಪಾಣಿ ಓದ್ತೋದು ನಮ್ಮ ಹೆಸರೈತ. ಆ ಮಟ್ಟಕ್ಕೆ ಬಂದಿದ್ದೀವಿ. ಯಾಕಂದ್ರೆ ಇಲ್ಲಿ ಹೊರಗಿನವ್ರು ಬಂದು ಏನು ಮಾಡಕ್ಕಾಗಲ್ಲ. ಸ್ಥಳೀಕರವ್ರ ಇಲ್ಲಿ ಏನ್ ಹೇಳ್ರಿ, ಲೋಕಲ್ ಸ್ಥಳೀಕರು ತಿದ್ದು ಬಿಡ್ತಾರೆ. ಮುಸ್ಲಿಮರು ಸ್ಥಳೀಕರು ಈಚೆಯಿಂದ ಬಂದ್ ಮಾಡಕ್ಕಾಗಲ್ಲ. ಅಫ್ಘಾನಿಸ್ತಾನ ಪಾಕಿಸ್ತಾನದಿಂದ ಬಂದ್ ಮಾಡಕ್ಕಾಗಲ್ಲ. ಇಲ್ಲೇ ಸ್ಥಳೀಯರು ಪಾಣಿಗಳು ಎತ್ತೋದ್ರಲ್ಲಿ, ಬೋಗಸ್ ದಾಖಲೆಗಳು ಮಾಡೋದ್ರಲ್ಲಿ ಒಂದಲ್ಲ ಹ್ಯಾಂಗೆ ಸ್ಥಳೀಯರು ಮಾಡೋ ಕೆಲಸ. ಹೊರಗದವ್ರು ಮಾಡಕ್ಕಾಗ್ತದೆ ಇಲ್ಲ. ಮಾಲೂರು ತಾಲೂಕಿನ ಅಗಲಕೋಟೆಯಲ್ಲಿ ಅಕ್ರಮ ಜಮೀನು ಪರಭಾರ ವಿಚಾರ ಮಾಜಿ ಸಚಿವ ಬಿಜೆಪಿ ನಾಯಕ ಸುರೇಶ್ ಕುಮಾರ್ ಕೋಲಾರ ಜಿಲ್ಲಾಧಿಕಾರಿಯನ್ನು ಭೇಟಿ ಮಾಡಿದ್ದಾರೆ. ಶೈಕ್ಷಣಿಕ ಉದ್ದೇಶಕ್ಕೆ ದಾನಿಗಳು ನೀಡಿರುವ ಭೂಮಿ ಅಕ್ರಮವಾಗಿ ಭೂಗಳರ ಪಾಲಾಗಿದೆ ಎಂದು ಆರೋಪ ಮಾಡಿದ್ದಾರೆ. ಬಂಗಾರಪೇಟೆ ತಾಲೂಕಿನ ಅಗಲಕೋಟೆಯಲ್ಲಿ 51 ಎಕರೆ ಭೂಮಿಯನ್ನು ಶ್ರೀನಿವಾಸುಲು ಎಂಬುವರು ಶಾಲೆಗೆ ದಾನ ನೀಡಿದರು. ನಕಲಿ ದಾಖಲೆ ಸೃಷ್ಟಿಸಿ ಕೆಲ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಭೂಮಿಯನ್ನು ಕಬಳಿಸಿದ್ದಾರೆ. ಈ ಕುರಿತು ಕ್ರಮ ವಹಿಸುವಂತೆ ಜಿಲ್ಲಾಧಿಕಾರಿ ಎಂಆರ್ ರವಿಗೆ ಸುರೇಶ್ ಕುಮಾರ್ ಮನವಿ ಸಲ್ಲಿಸಿದ್ದಾರೆ. ದಾನಿಗಳ ಉದ್ದೇಶ ಈಡೇರಿಸುವ ಸಲುವಾಗಿ ಜಿಲ್ಲಾಡಳಿತ ಕ್ರಮ ವಹಿಸಲು ಮನವಿ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು, ಅಗಲಕೋಟೆ ಭೂಮಿ ಈಗ 106 ಕೋಟಿ ಬೆಲೆ ಬಾಳುತ್ತದೆ. ಸಚಿವ ಕೃಷ್ಣ ಬೈರೇಗೌಡರಿಗೂ ಅಧಿಕಾರಿಗಳು ತಪ್ಪು ಮಾಹಿತಿ ನೀಡಿದ್ದಾರೆ. ಸದನದಲ್ಲಿ ಅಧಿಕಾರಿಗಳು ನೀಡಿದ ಮಾಹಿತಿಯನ್ನು ಸಚಿವರು ವಿವರಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಇದರ ವಾಸ್ತವ ತನಿಖೆ ನಡೆಸಬೇಕು ಎಂದು ಮನವಿ ಮಾಡಲಾಗಿದೆ ಎಂದರು. ಸುರೇಶ್ ಕುಮಾರ್ಗೆ ಮಾಲೂರು ಮಾಜಿ ಶಾಸಕ ಕೋಡಿಹಳ್ಳಿ ಮಂಜುನಾಥ್ ಗೌಡ ಸಾಥ್ ಹಾಗೂ ಗ್ರಾಮಸ್ಥರು ಸಾಥ್ ನೀಡಿದ್ದಾರೆ. ಮಾಲೂರಿನ ಮಾಜಿ ಶಾಸಕರಾದ ಮಂಜುನಾಥ್ ಮತ್ತು ಮಾಲೂರಿನ ಅನೇಕ ವಕೀಲ ಮಿತ್ರರು ಅವರ ಒಂದು ದೊಡ್ಡ ನಿಯೋಗ ಬಂದು ನನ್ನನ್ನು ಭೇಟಿ ಮಾಡಿ ಒಂದು ಮಹತ್ವದ ವಿಚಾರದ ಬಗ್ಗೆ ನನಗೆ ಮಾಹಿತಿ ಕೊಟ್ಟಿತ್ತು. 1955-56 ಇಸ್ವಿ ಸಮಯದಲ್ಲಿ ಶೈಕ್ಷಣಿಕ ಉದ್ದೇಶಕ್ಕೋಸ್ಕರ ಒಂದು ದಾನಿ ಸುಮಾರು 50 ಎಕರೆ ಅಷ್ಟು ಜಾಗವನ್ನು
ಶೈಕ್ಷಣಿಕ ಉದ್ದೇಶಕ್ಕೆ ಕೊಟ್ಟಿದ್ದು ಕೂಡ ಇವತ್ತು ಒಂದು ದಾಖಲೆ ರಿಜಿಸ್ಟರ್ ಆಗದೇ ಇದೆ. ಮತ್ತು ನಮ್ಮ ಶಿಕ್ಷಣಾಧಿಕಾರಿಗಳು ಮತ್ತೆ ತಹಸೀಲ್ದಾರ್ಗೆ ಇದನ್ನು ದಯವಿಟ್ಟು ಇದಕ್ಕೆ ಶೈಕ್ಷಣಿಕ ಉದ್ದೇಶವನ್ನು ಮಾಡಿಕೊಡ್ಬೇಕು ದಾಖಲೆ ಅಂತ ಹೇಳಿದ್ರು ಕೂಡ ಮಾಡ್ದೇನೆ ಇವತ್ತೊಂದು ಪರಭಾರೆ ಆಗ್ತಾ ಇರೋದು. ಮತ್ತು ಕೆಲವು ರಿಯಲ್ ಎಸ್ಟೇಟ್ ಶಕ್ತಿಗಳು ಅದನ್ನು ಲಪ್ಟಾಯಿಸೋಕ್ಕೆ ಪ್ರಯತ್ನ ಪಡ್ತಾ ಇರೋದು ಇದನ್ನು ನಮ್ಮ ಗಮನಕ್ಕೆ ತಂದರು. ನಾನಾಗ 2 ತೀರ್ಮಾನ ತಗೊಂಡೆ. ಒಂದು, ಇದನ್ನು ನಾನು ಸದಸ್ಯ ಆಗಿರುವ ವಿಧಾನಸಭೆಯ ಅರ್ಜಿ ಸಮಿತಿನಲ್ಲಿ ಇದ್ರ ಬಗ್ಗೆ ಮಾಹಿತಿ ತರಿಸ್ಕೊಂಡು ಮುಂದಿನ ಬಗ್ಗೆ ಚರ್ಚೆ ಮಾಡೋದು, ಅಥವಾ ಕೋಲಾರಕ್ಕೆ ಬಂದು ಇಲ್ಲಿನ ಜಿಲ್ಲಾಧಿಕಾರಿಗಳ ಜೊತೆ ಈ ಕುರಿತು ಚರ್ಚೆ ಮಾಡೋದು ಅಂತ ತೀರ್ಮಾನ ಮಾಡಿ ಇವತ್ತು ಎಲ್ಲ ಗೆಳೆಯರೊಂದಿಗೆ ನಾನು ಬಂದು ಜಿಲ್ಲಾಧಿಕಾರಿಗಳನ್ನ ನಾನು ಭೇಟಿ ಮಾಡಿದ್ದೀನಿ. ಯಾಕಂತಂದರೆ ಆ ಮೂಲ ಯಾರು ದಾನಿಗಳಿದ್ರು ಶ್ರೀನಿವಾಸನ್ ಬಹಳ ಒಂದು ಒಳ್ಳೆಯ ಉದ್ದೇಶದಿಂದ ಆ ಕಾಲದಲ್ಲಿ ಶಿಕ್ಷಣಕ್ಕೆ ಈ ಕೋಲಾರ ಜಿಲ್ಲೆಯ ಯುವಕರಿಗೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು ಅನ್ನೋಕ್ಕೋಸ್ಕರ ಕೊಟ್ಟಿದ್ದು. ಆ ಮೂಲ ದಾನಿಗಳ ಉದ್ದೇಶನ ನಾವು ಅದು ಸಫಲಗೊಳಿಸಬೇಕು. ಈ ಭೂಮಿ ಶೈಕ್ಷಣಿಕ ಉದ್ದೇಶಕ್ಕಲ್ಲದೆ ಬೇರೆ ಯಾವುದೇ ಕಾರ್ಯಕ್ಕೆ ದುರುಪಯೋಗ ಆಗಬಾರ್ದು ಅಂತ ಒಂದು ಮನದಟ್ಟು ಮಾಡ್ಕೊಳ್ಳೋಕ್ಕೆ ನಾನು ಪ್ರಯತ್ನಪಟ್ಟಿದ್ದೀನಿ. ಮತ್ತು ನಮ್ಮ ಮಾಜಿ ಲೋಕಸಭಾ ಸದಸ್ಯರು ಕೂಡ ಒಂದು ನಮ್ಮ ಧ್ವನಿಯನ್ನು ಕೂಡ ಸೇರಿಸಿ ಇದನ್ನು ಉಳಿಸಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಇದರ ಬಗ್ಗೆ ಗಮನಕ್ಕೆ ಬಂದಿದೆ. ಅವರು ಪೂರ್ತಿ ಅದರ ವಿವರಗಳನ್ನ ತರಿಸ್ಕೊಂಡು ನಾನು ನ್ಯಾಯಪರವಾದ ಒಂದು ನಿರ್ಧಾರವನ್ನು ಕೈ ತಗೊಳ್ತೀನಿ.